ಅಕ್ರಮ ಮರಳು ಗಣಿಗಾರಿಕೆಯ ದಂಧೆ ಅವ್ಯಾಹತವಾಗಿ ಮುಂದುವರೆದಿದೆ. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಹಗಲು ರಾತ್ರಿ ಕದ್ದು ಮುಚ್ಚಿ ಅಕ್ರಮವಾಗಿ ಕೃಷ್ಣಯ್ಯ ಒಡಲಿಗೆ ಕನ್ನ ಹಾಕಲಾಗ್ತಾ ಇದೆ. ಯಾದಗಿರಿಯಲ್ಲಿ ಆ ಮೂಲಕ ನದಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ದಂಧೆ ಮುಂದುವರೆದಿದೆ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರೆ ದಂಧೆಕೋರರು. ಹಗಲು ರಾತ್ರಿ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಕದ್ದು ಮುಚ್ಚಿ ಮರಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಪೊಲೀಸರು ಕಂಡ್ರೆ ರಸ್ತೆಯಲ್ಲೇ ಮರಳನ್ನ ಖಾಲಿ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ. ವಡಗೇರಾದ ಕಂಠಿತಾಂಡದ ಬಳಿಯಲ್ಲಿ ಅಕ್ರಮ ಮರಳುಗಾರಿಕೆಯ ದಂಧೆ ನಡೀತಾ ಇರುವ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದಷ್ಟು ದೃಶ್ಯಗಳು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ಅಕ್ರಮ ಇಲ್ಲಿ ನಡೀತಿದೆ ಅಂತ. ಲಾರಿ ತುಂಬಾ ಲೋಡು, ಪೊಲೀಸರು ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲಿ ಸಿಗುತ್ತೋ ಅಲ್ಲೇ ಅದನ್ನ ಅನ್ಲೋಡ್ ಮಾಡಿ ಎಸ್ಕೇಪ್ ಆಗೋದು. ಇದು ಗೊತ್ತಿದ್ದು ಜಿಲ್ಲಾಡಳಿತ ಹಾಗೆ ಪೊಲೀಸ್ ಇಲಾಖೆ ಸುಮ್ಮನೆ ಇದೆಯಾ ಅಥವಾ ಅವರಿಗೆ ಚಳ್ಳೆಹಣ್ಣು ತಿನ್ನಿಸಿ ಈ ದಂಧೆ ಮುಂದುವರೆದಿದೆಯಾ ಅಂತ? ಖಂಡಿತವಾಗಿಯೂ ಸ್ಮಿತಾ ರಂಗನಾಥ್, ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಅಕ್ರಮ ಮರಳು ದಂಧೆಕೋರರು ಸಾಕಷ್ಟು ಪ್ರಯತ್ನವನ್ನ ಮಾಡೋ ಮೂಲಕ ಈ ಒಂದು ದಂಧೆಯನ್ನು ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 4 ತಿಂಗಳ ಹಿಂದೆ ಏನು ಹೊಸದಾಗಿ ಬಂದಿರುವಂತಹ ಜಿಲ್ಲಾ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಅವರು ಬಂದ ಮೇಲೆ ಸಾಕಷ್ಟು ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಆ ಒಂದು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಚಳ್ಳೆಯನ್ನು ತಿನ್ನಿಸಲು ಯತ್ನಿಸುತ್ತಿರುವಂತಹ ಈ ಒಂದು ಕದಿಮರು ನಡು ರಸ್ತೆಯಲ್ಲಿ ಏನೊಂದು ಈ ಒಂದು ಮರಳು ದಂಧೆಯನ್ನ ಖಾಲಿ ಮಾಡಿ ಓಡೋಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ವಿಚಾರ ಏನೋ ಅಲ್ಲಿರುವಂತಹ ಪೊಲೀಸರೇ ಅವರಿಗೆ ಕೊಟ್ಟಿರ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಪೊಲೀಸರಿಗೆ ಯಾವಾಗ ಎಸ್ ಪಿ ಅವರಿಗೆ ಅಲ್ಲಿ ಸ್ಥಳೀಯರು ಏನೊಂದು ದೂರನ್ನ ಮಾಹಿತಿಯನ್ನ ಕೊಡ್ತಾರೆ, ಈ ಒಂದು ಭಾಗದಲ್ಲಿ ಮರಳು ದಂಧೆ ನಡೀತಾ ಇದೆ, ನೀವು ಅಲ್ಲಿ ರೇಡ್ ಮಾಡಿಸಿ ಅನ್ನುವಂತ ಮಾಹಿತಿಯನ್ನು ಸ್ಥಳೀಯರು ಕೊಡ್ತಾರೆ. ಆಮೇಲೆ ಏನು ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸರಿಗೆ ಎಸ್ ಪಿ ಅವರು ಒಂದು ಸೂಚನೆ ಕೊಡ್ತಾರೆ, ಈ ಒಂದು ಭಾಗದಲ್ಲಿ ನಿಮ್ದು ಒಂದು ಮರಳು ದಂಧೆ ನಡೀತಾ ಇದೆ ಅಂತ ಹೇಳಿದ ಮೇಲೆ ಅಲ್ಲಿರುವಂತಹ ಪೊಲೀಸರು ರೇಡ್ಗೆ ಹೋಗಿದ್ರೆ ಮೊದಲೇ ಆ ಒಂದು ಮರಳು ದಂಧೆಕೋರರಿಗೆ ಮಾಹಿತಿಯನ್ನ ಕೊಟ್ಟು ಹೋಗ್ತಾರೆ. ಹಾಗಾಗಿ ಆ ಒಂದು ಸ್ಥಳಕ್ಕೆ ಹೋಗುವಷ್ಟರಲ್ಲಿ ಏನಂತಂದ್ರೆ ನಡು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಏನೋ ಒಂದು ಆ ಮರಳನ್ನ ಲೋಡ್ ಖಾಲಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಾಕ್ಷಿ ಅನ್ನುವಂತ ಏನು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೊಂದೇನೂರು ಬಳಿ ಇರುವಂತಹ ಕೃಷ್ಣಾ ನದಿಯಿಂದ ಅಗೆದುಕೊಂಡು ಹೋಗ್ತಾ ಇರುವಂತಹ ಮರಳನ್ನ ಅದೇ ಒಂದು ತಾಲೂಕಿನ ಕಂಠಿ ತಾಂಡ ಬಳಿ ಏನೋ ಒಂದು ಖಾಲಿ ಮಾಡಿ ಹೋಗ್ತಾ ಇರುವಂತಹ ದೃಶ್ಯ ಏನೋ ಅಲ್ಲಿರುವಂತಹ ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆಯಾಗಿರುವಂತದ್ದು. ಸದ್ಯ ಈ ಒಂದು ವಿಚಾರ ಸಾಕಷ್ಟು ಈಗ ತೀವ್ರ ಆಕ್ರೋಶಕ್ಕೂ ಕಾರಣವಾಗ್ತಾ ಇರುವಂತದ್ದು. ಯಾಕಂದ್ರೆ ಜಿಲ್ಲೆಯಲ್ಲಿ ಬಂದಿರುವಂತಹ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಈ ಜಿಲ್ಲೆಯನ್ನು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿತ್ತು. ಈ ಒಂದು ಎಸ್ ಪಿ ಬಂದರೆ ಸಾಕಷ್ಟು ಬದಲಾವಣೆ ಆಗಿತ್ತು. ಆದ್ರೆ ಮತ್ತೆ ಈಗ ಈ ಒಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಸ್ಮಿತಾ ರಂಗನಾಥ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಯಾದಗಿರಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯ ದಂಧೆ ಅವ್ಯಾಹತವಾಗಿ ಮುಂದುವರೆದಿದೆ. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಹಗಲು ರಾತ್ರಿ ಕದ್ದು ಮುಚ್ಚಿ ಅಕ್ರಮವಾಗಿ ಕೃಷ್ಣಯ್ಯ ಒಡಲಿಗೆ ಕನ್ನ ಹಾಕಲಾಗ್ತಾ ಇದೆ. ಯಾದಗಿರಿಯಲ್ಲಿ ಆ ಮೂಲಕ ನದಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ದಂಧೆ ಮುಂದುವರೆದಿದೆ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರೆ ದಂಧೆಕೋರರು. ಹಗಲು ರಾತ್ರಿ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಕದ್ದು ಮುಚ್ಚಿ ಮರಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಪೊಲೀಸರು ಕಂಡ್ರೆ ರಸ್ತೆಯಲ್ಲೇ ಮರಳನ್ನ ಖಾಲಿ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ. ವಡಗೇರಾದ ಕಂಠಿತಾಂಡದ ಬಳಿಯಲ್ಲಿ ಅಕ್ರಮ ಮರಳುಗಾರಿಕೆಯ ದಂಧೆ ನಡೀತಾ ಇರುವ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದಷ್ಟು ದೃಶ್ಯಗಳು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ಅಕ್ರಮ ಇಲ್ಲಿ ನಡೀತಿದೆ ಅಂತ. ಲಾರಿ ತುಂಬಾ ಲೋಡು, ಪೊಲೀಸರು ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲಿ ಸಿಗುತ್ತೋ ಅಲ್ಲೇ ಅದನ್ನ ಅನ್ಲೋಡ್ ಮಾಡಿ ಎಸ್ಕೇಪ್ ಆಗೋದು. ಇದು ಗೊತ್ತಿದ್ದು ಜಿಲ್ಲಾಡಳಿತ ಹಾಗೆ ಪೊಲೀಸ್ ಇಲಾಖೆ ಸುಮ್ಮನೆ ಇದೆಯಾ ಅಥವಾ ಅವರಿಗೆ ಚಳ್ಳೆಹಣ್ಣು ತಿನ್ನಿಸಿ ಈ ದಂಧೆ ಮುಂದುವರೆದಿದೆಯಾ ಅಂತ? ಖಂಡಿತವಾಗಿಯೂ ಸ್ಮಿತಾ ರಂಗನಾಥ್, ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಅಕ್ರಮ ಮರಳು ದಂಧೆಕೋರರು ಸಾಕಷ್ಟು ಪ್ರಯತ್ನವನ್ನ ಮಾಡೋ ಮೂಲಕ ಈ ಒಂದು ದಂಧೆಯನ್ನು ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 4 ತಿಂಗಳ ಹಿಂದೆ ಏನು ಹೊಸದಾಗಿ ಬಂದಿರುವಂತಹ ಜಿಲ್ಲಾ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಅವರು ಬಂದ ಮೇಲೆ ಸಾಕಷ್ಟು ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಆ ಒಂದು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಚಳ್ಳೆಯನ್ನು ತಿನ್ನಿಸಲು ಯತ್ನಿಸುತ್ತಿರುವಂತಹ ಈ ಒಂದು ಕದಿಮರು ನಡು ರಸ್ತೆಯಲ್ಲಿ ಏನೊಂದು ಈ ಒಂದು ಮರಳು ದಂಧೆಯನ್ನ ಖಾಲಿ ಮಾಡಿ ಓಡೋಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ವಿಚಾರ ಏನೋ ಅಲ್ಲಿರುವಂತಹ ಪೊಲೀಸರೇ ಅವರಿಗೆ ಕೊಟ್ಟಿರ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಪೊಲೀಸರಿಗೆ ಯಾವಾಗ ಎಸ್ ಪಿ ಅವರಿಗೆ ಅಲ್ಲಿ ಸ್ಥಳೀಯರು ಏನೊಂದು ದೂರನ್ನ ಮಾಹಿತಿಯನ್ನ ಕೊಡ್ತಾರೆ, ಈ ಒಂದು ಭಾಗದಲ್ಲಿ ಮರಳು ದಂಧೆ ನಡೀತಾ ಇದೆ, ನೀವು ಅಲ್ಲಿ ರೇಡ್ ಮಾಡಿಸಿ ಅನ್ನುವಂತ ಮಾಹಿತಿಯನ್ನು ಸ್ಥಳೀಯರು ಕೊಡ್ತಾರೆ. ಆಮೇಲೆ ಏನು ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸರಿಗೆ ಎಸ್ ಪಿ ಅವರು ಒಂದು ಸೂಚನೆ ಕೊಡ್ತಾರೆ, ಈ ಒಂದು ಭಾಗದಲ್ಲಿ ನಿಮ್ದು ಒಂದು ಮರಳು ದಂಧೆ ನಡೀತಾ ಇದೆ ಅಂತ ಹೇಳಿದ ಮೇಲೆ ಅಲ್ಲಿರುವಂತಹ ಪೊಲೀಸರು ರೇಡ್ಗೆ ಹೋಗಿದ್ರೆ ಮೊದಲೇ ಆ ಒಂದು ಮರಳು ದಂಧೆಕೋರರಿಗೆ ಮಾಹಿತಿಯನ್ನ ಕೊಟ್ಟು ಹೋಗ್ತಾರೆ. ಹಾಗಾಗಿ ಆ ಒಂದು ಸ್ಥಳಕ್ಕೆ ಹೋಗುವಷ್ಟರಲ್ಲಿ ಏನಂತಂದ್ರೆ
ನಡು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಏನೋ ಒಂದು ಆ ಮರವನ್ನ ಲೋಡ್ ಖಾಲಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಾಕ್ಷಿ ಅನ್ನುವಂತ ಏನು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೊಂದೇನೂರು ಬಳಿ ಇರುವಂತಹ ಕೃಷ್ಣಾ ನದಿಯಿಂದ ಅಗೆದುಕೊಂಡು ಹೋಗ್ತಾ ಇರುವಂತಹ ಮರಳನ್ನ ಅದೇ ಒಂದು ತಾಲೂಕಿನ ಆ ಕಂಟ್ಲಿ ತಾಂಡ ಬಳಿ ಏನೋ ಒಂದು ಖಾಲಿ ಮಾಡಿ ಹೋಗ್ತಾ ಇರುವಂತಹ ದೃಶ್ಯ ಏನೋ ಅಲ್ಲಿರುವಂತಹ ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆಯಾಗಿರುವಂತದ್ದು. ಸದ್ಯ ಈ ಒಂದು ವಿಚಾರ ಸಾಕಷ್ಟು ಈಗ ತೀವ್ರ ಆಕ್ರೋಶಕ್ಕೂ ಕಾರಣವಾಗ್ತಾ ಇರುವಂತದ್ದು. ಯಾಕಂದ್ರೆ ಜಿಲ್ಲೆಯಲ್ಲಿ ಬಂದಿರುವಂತಹ ಇನ್ನು ನೂತನ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಈ ಜಿಲ್ಲೆಯನ್ನು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿತ್ತು. ಈ ಒಂದು ಎಸ್ಪಿ ಬಂದ ಸಾಕಷ್ಟು ಬದಲಾವಣೆ ಆಗಿತ್ತು. ಆದ್ರೆ ಮತ್ತೆ ಈಗ ಈ ಒಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಸ್ಮಿತಾ ರಂಗನಾಥ್. ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ರಾಜಗಿರಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯ ದಂಧೆ ಅವ್ಯಾಹತವಾಗಿ ಮುಂದುವರೆದಿದೆ. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಹಗಲು ರಾತ್ರಿ ಕದ್ದು ಮುಚ್ಚಿ ಅಕ್ರಮವಾಗಿ ಕೃಷ್ಣೆಯ ಒಡಲಿಗೆ ಕನ್ನ ಹಾಕಲಾಗ್ತಾ ಇದೆ. ಯಾದಗಿರಿಯಲ್ಲಿ ಆ ಮೂಲಕ ನದಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ದಂಧೆ ಮುಂದುವರೆದಿದೆ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರೆ ದಂಧೆಕೋರರು. ಹಗಲು ರಾತ್ರಿ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಕದ್ದು ಮುಚ್ಚಿ ಮರಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಪೊಲೀಸರು ಕಂಡ್ರೆ ರಸ್ತೆಯಲ್ಲೇ ಮರಳನ್ನ ಖಾಲಿ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ. ವಡಗೇರಾದ ಕಂಠಿ ತಾಂಡದ ಬಳಿಯಲ್ಲಿ ಅಕ್ರಮ ಮರಳುಗಾರಿಕೆಯ ದಂಧೆ ನಡೀತಾ ಇರುವ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದಷ್ಟು ದೃಶ್ಯಗಳು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ಅಕ್ರಮ ಇಲ್ಲಿ ನಡೀತಿದೆ ಅಂತ. ಲಾರಿ ತುಂಬಾ ಲೋಡು, ಪೊಲೀಸರು ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲಿ ಸಿಗುತ್ತೋ ಅಲ್ಲೇ ಅದನ್ನ ಅನ್ಲೋಡ್ ಮಾಡಿ ಎಸ್ಕೇಪ್ ಆಗೋದು. ಇದು ಗೊತ್ತಿದ್ದು ಜಿಲ್ಲಾಡಳಿತ ಹಾಗೆ ಪೊಲೀಸ್ ಇಲಾಖೆ ಸುಮ್ಮನೆ ಇದೆಯಾ ಅಥವಾ ಅವರಿಗೆ ಚಳ್ಳೆಹಣ್ಣು ತಿನ್ನಿಸಿ ಈ ದಂಧೆ ಮುಂದುವರೆದಿದೆಯಾ ಅಂತ? ಖಂಡಿತವಾಗಿಯೂ ಸ್ಮಿತಾ ರಂಗನಾಥ್, ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಅಕ್ರಮ ಮರಳು ದಂಧೆಕೋರರು ಸಾಕಷ್ಟು ಪ್ರಯತ್ನವನ್ನ ಮಾಡೋ ಮೂಲಕ ಈ ಒಂದು ದಂಧೆಯನ್ನು ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 4 ತಿಂಗಳ ಹಿಂದೆ ಏನು ಹೊಸದಾಗಿ ಬಂದಿರುವಂತಹ ಜಿಲ್ಲಾ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಅವರು ಬಂದ ಮೇಲೆ ಸಾಕಷ್ಟು ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಆ ಒಂದು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಚಳ್ಳೆಯನ್ನು ತಿನ್ನಿಸಲು ಯತ್ನಿಸುತ್ತಿರುವಂತಹ ಈ ಒಂದು ಕದಿಮರು ಆ ನಡು ರಸ್ತೆಯಲ್ಲಿ ಈ ಒಂದು ಮರಳು ದಂಧೆಯನ್ನ ಖಾಲಿ ಮಾಡಿ ಓಡೋಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ವಿಚಾರ ಏನೋ ಅಲ್ಲಿರುವಂತಹ ಪೊಲೀಸರೇ ಅವರಿಗೆ ಕೊಟ್ಟಿರ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಪೊಲೀಸರಿಗೆ ಯಾವಾಗ ಎಸ್ಪಿ ಅವರಿಗೆ ಅಲ್ಲಿ ಸ್ಥಳೀಯರು ಏನೊಂದು ದೂರನ್ನ ಮಾಹಿತಿಯನ್ನ ಕೊಡ್ತಾರೆ, ಈ ಒಂದು ಭಾಗದಲ್ಲಿ ಮರಳು ದಂಧೆ ನಡೀತಾ ಇದೆ, ನೀವು ಅಲ್ಲಿ ರೇಡ್ ಮಾಡಿಸಿ ಅನ್ನುವಂತ ಮಾಹಿತಿಯನ್ನು ಸ್ಥಳೀಯರು ಕೊಡ್ತಾರೆ. ಆಮೇಲೆ ಏನು ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸರಿಗೆ ಎಸ್ಪಿ ಅವರು ಒಂದು ಸೂಚನೆ ಕೊಡ್ತಾರೆ, ಈ ಒಂದು ಭಾಗದಲ್ಲಿ ನಿಮ್ದು ಒಂದು ಮರಳು ದಂಧೆ ನಡೀತಾ ಇದೆ ಅಂತ ಹೇಳಿದ ಮೇಲೆ ಅಲ್ಲಿರುವಂತಹ ಪೊಲೀಸರು ರೇಡ್ಗೆ ಹೋಗ್ತಿದ್ರೆ ಮೊದಲೇ ಆ ಒಂದು ಮರಳು ದಂಧೆಕೋರರಿಗೆ ಮಾಹಿತಿಯನ್ನ ಕೊಟ್ಟು ಹೋಗ್ತಾರೆ. ಹಾಗಾಗಿ ಆ ಒಂದು ಸ್ಥಳಕ್ಕೆ ಹೋಗುವಷ್ಟರಲ್ಲಿ ಏನಂತಂದ್ರೆ ಆ ನಡು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಏನೋ ಒಂದು ಆ ಮರವನ್ನ ಲೋಡ್ ಖಾಲಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಾಕ್ಷಿ ಅನ್ನುವಂತ ಏನು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೊಂದೇನೂರು ಬಳಿ ಇರುವಂತಹ ಕೃಷ್ಣಾ ನದಿಯಿಂದ ಅಗೆದುಕೊಂಡು ಹೋಗ್ತಾ ಇರುವಂತಹ ಮರಳನ್ನ ಅದೇ ಒಂದು ತಾಲೂಕಿನ ಆ ಕಂಟ್ಲಿ ತಾಂಡ ಬಳಿ ಏನೋ ಒಂದು ಖಾಲಿ ಮಾಡಿ ಹೋಗ್ತಾ ಇರುವಂತಹ ದೃಶ್ಯ ಏನೋ ಅಲ್ಲಿರುವಂತಹ ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆಯಾಗಿರುವಂತದ್ದು. ಸದ್ಯ ಈ ಒಂದು ವಿಚಾರ ಸಾಕಷ್ಟು ಈಗ ತೀವ್ರ ಆಕ್ರೋಶಕ್ಕೂ ಕಾರಣವಾಗ್ತಾ ಇರುವಂತದ್ದು. ಯಾಕಂದ್ರೆ ಜಿಲ್ಲೆಯಲ್ಲಿ ಬಂದಿರುವಂತಹ ಇನ್ನು ನೂತನ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಈ ಜಿಲ್ಲೆಯನ್ನು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿತ್ತು. ಈ ಒಂದು ಎಸ್ಪಿ ಬಂದ ಸಾಕಷ್ಟು ಬದಲಾವಣೆ ಆಗಿತ್ತು. ಆದ್ರೆ ಮತ್ತೆ ಈಗ ಈ ಒಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಸ್ಮಿತಾ ರಂಗನಾಥ್. ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ರಾಜಗಿರಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆಯ ದಂಧೆ ಅವ್ಯಾಹತವಾಗಿ ಮುಂದುವರೆದಿದೆ. ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಹಗಲು ರಾತ್ರಿ ಕದ್ದು ಮುಚ್ಚಿ ಅಕ್ರಮವಾಗಿ ಕೃಷ್ಣೆಯ ಒಡಲಿಗೆ ಕನ್ನ ಹಾಕಲಾಗ್ತಾ ಇದೆ. ಯಾದಗಿರಿಯಲ್ಲಿ ಆ ಮೂಲಕ ನದಿಯಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ದಂಧೆ ಮುಂದುವರೆದಿದೆ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದಾರೆ ದಂಧೆಕೋರರು. ಹಗಲು ರಾತ್ರಿ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಕದ್ದು ಮುಚ್ಚಿ ಮರಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಪೊಲೀಸರು ಕಂಡ್ರೆ ರಸ್ತೆಯಲ್ಲೇ ಮರಳನ್ನ ಖಾಲಿ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ. ವಡಗೇರಾದ ಕಂಠಿ ತಾಂಡದ ಬಳಿಯಲ್ಲಿ ಅಕ್ರಮ ಮರಳುಗಾರಿಕೆಯ ದಂಧೆ ನಡೀತಾ ಇರುವ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಒಂದಷ್ಟು ದೃಶ್ಯಗಳು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾವ ರೀತಿ ಅಕ್ರಮ ಇಲ್ಲಿ ನಡೀತಿದೆ ಅಂತ. ಲಾರಿ ತುಂಬಾ ಲೋಡು, ಪೊಲೀಸರು ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲಿ ಸಿಗುತ್ತೋ ಅಲ್ಲೇ ಅದನ್ನ ಅನ್ಲೋಡ್ ಮಾಡಿ ಎಸ್ಕೇಪ್ ಆಗೋದು. ಇದು ಗೊತ್ತಿದ್ದು ಜಿಲ್ಲಾಡಳಿತ ಹಾಗೆ ಪೊಲೀಸ್ ಇಲಾಖೆ ಸುಮ್ಮನೆ ಇದೆಯಾ ಅಥವಾ ಅವರಿಗೆ ಚಳ್ಳೆಹಣ್ಣು ತಿನ್ನಿಸಿ ಈ ದಂಧೆ ಮುಂದುವರೆದಿದೆಯಾ ಅಂತ? ಖಂಡಿತವಾಗಿಯೂ ಸ್ಮಿತಾ ರಂಗನಾಥ್, ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಅಕ್ರಮ ಮರಳು ದಂಧೆಕೋರರು ಸಾಕಷ್ಟು
ಪ್ರಯತ್ನವನ್ನ ಮಾಡೋ ಮೂಲಕ ಈ ಒಂದು ದಂಧೆಯನ್ನು ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 4 ತಿಂಗಳ ಹಿಂದೆ ಏನು ಹೊಸದಾಗಿ ಬಂದಿರುವಂತಹ ಜಿಲ್ಲಾ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಅವರು ಬಂದ ಮೇಲೆ ಸಾಕಷ್ಟು ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೀಗಾಗಿ ಆ ಒಂದು ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಚಳ್ಳೆಯನ್ನು ತಿನ್ನಿಸಲು ಯತ್ನಿಸುತ್ತಿರುವಂತಹ ಈ ಒಂದು ಕದಿಮರು ನಡು ರಸ್ತೆಯಲ್ಲಿ ಈ ಒಂದು ಮರಳು ದಂಧೆಯನ್ನ ಖಾಲಿ ಮಾಡಿ ಓಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ವಿಚಾರ ಅಲ್ಲಿರುವಂತ ಪೊಲೀಸರು ಅವರಿಗೆ ಕೊಟ್ಟಿರ್ತಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಪೊಲೀಸರಿಗೆ ಯಾವಾಗ SP ಅವರಿಗೆ ಅಲ್ಲಿ ಸ್ಥಳೀಯರು ದೂರನ್ನ ಮಾಹಿತಿಯನ್ನ ಕೊಡ್ತಾರೆ, ಈ ಒಂದು ಭಾಗದಲ್ಲಿ ಮರಳು ದಂಧೆ ನಡೀತಾ ಇದೆ, ನೀವು ಅಲ್ಲಿ ರೇಡ್ ಮಾಡಿಸಿ ಅನ್ನುವಂತ ಮಾಹಿತಿಯನ್ನು ಸ್ಥಳೀಯರು ಕೊಡ್ತಾರೆ. ಆಮೇಲೆ ಆ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸರಿಗೆ SP ಅವರು ಒಂದು ಸೂಚನೆ ಕೊಡ್ತಾರೆ, ಈ ಒಂದು ಭಾಗದಲ್ಲಿ ನಿಮ್ದು ಒಂದು ಮರಳು ದಂಧೆ ನಡೀತಾ ಇದೆ ಅಂತ ಹೇಳಿದ ಮೇಲೆ ಅಲ್ಲಿರುವಂತಹ ಪೊಲೀಸರು ರೇಡ್ಗೆ ಹೋಗಿದ್ರೆ ಮೊದಲೇ ಆ ಒಂದು ಮರಳು ದಂಧೆಕೋರರಿಗೆ ಮಾಹಿತಿಯನ್ನ ಕೊಟ್ಟು ಹೋಗ್ತಾರೆ. ಹಾಗಾಗಿ ಆ ಒಂದು ಸ್ಥಳಕ್ಕೆ ಹೋಗುವಷ್ಟರಲ್ಲಿ ಏನಂತಂದ್ರೆ ನಡು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಆ ಮರಳನ್ನ ಲೋಡ್ ಖಾಲಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಸಾಕ್ಷಿ ಅನ್ನುವಂತ ಏನು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೊಂದೇನೂರು ಬಳಿ ಇರುವಂತಹ ಕೃಷ್ಣಾ ನದಿಯಿಂದ ಅಗೆದುಕೊಂಡು ಹೋಗ್ತಾ ಇರುವಂತಹ ಮರಳನ್ನ ಅದೇ ಒಂದು ತಾಲೂಕಿನ ಕಂಟ್ಲಿ ತಾಂಡಾ ಬಳಿ ಖಾಲಿ ಮಾಡಿ ಹೋಗ್ತಾ ಇರುವಂತಹ ದೃಶ್ಯ ಅಲ್ಲಿರುವಂತಹ ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆಯಾಗಿರುವಂತದ್ದು. ಸದ್ಯ ಈ ಒಂದು ವಿಚಾರ ಸಾಕಷ್ಟು ಈಗ ತೀವ್ರ ಆಕ್ರೋಶಕ್ಕೂ ಕಾರಣವಾಗ್ತಾ ಇರುವಂತದ್ದು. ಯಾಕಂದ್ರೆ ಜಿಲ್ಲೆಯಲ್ಲಿ ಬಂದಿರುವಂತಹ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಾಗಲೇ ಸಾಕಷ್ಟು ಈ ಜಿಲ್ಲೆಯನ್ನು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿತ್ತು. ಈ ಒಂದು SP ಬಂದ ಸಾಕಷ್ಟು ಬದಲಾವಣೆ ಆಗಿತ್ತು. ಆದ್ರೆ ಮತ್ತೆ ಈಗ ಈ ಒಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಸ್ಮಿತಾ ರಂಗನಾಥ್. ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ರಾಜ್ಯ